ಸ್ಮಾರ್ಟ್ ಕ್ವಿಕ್ ಅನ್ನುವಂತ ಒಂದು ಹುಟ್ಟ ಹಾಕಿ ಇವತ್ತದನ್ನ ಎಮ್ಮರವಾಗಿ ಮಾಡಿ ಸಾವಿರಾರು ಕುಟುಂಬಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗವನ್ನ ನೀಡ್ತಾ ಇರುವಂತ ದೀಪು ಗೌಡ್ರು ಒಬ್ಬ ಯುವ ಉದ್ಯಮಿಯಾಗಿ ಸಣ್ಣದಾಗಿ ಪ್ರಾರಂಭ ಮಾಡಿದಂತ ಈ ಸಂಸ್ಥೆ ಇವತ್ತು ಬಹಳ ದೊಡ್ಡ ಆರ್ಥಿಕ ವಹಿವಾಟನ್ನ ಹೊಂದಿರುವಂತದ್ದು ಗಮನಾರ್ಹ ಸಂಗತಿ. ಆರ್ಥಿಕ ವಹಿವಾಟನ್ನ ಎಲ್ಲಾ ಸಂಸ್ಥೆಗಳು ಮಾಡ್ತಾವ, ಆರ್ಥಿಕ ಸಂಸ್ಥೆಗಳು. ಆದ್ರೆ ಅವ್ರನ್ನ ನಂಬಿದಂತ ಗ್ರಾಹಕರಿಗೆ ಮತ್ತು ಸಹವರ್ತಿಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಸುಮಾರು 12 ಹೊಸ ಕಾರುಗಳನ್ನ ಅವರ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂತ ಸಹವರ್ತಿಗಳಿಗೆ ನೀಡಿರುವಂತದ್ದು ತುಂಬಾ ಶ್ಲಾಘನೀಯ. ನಾನು ಕೇಳ್ದೆ ಅವರು ಏನಾದ್ರು ಸ್ವಲ್ಪ ಹಾಕಿರ್ತಾರ ಏನೋ ಅಂತ. ಕೆಲವರು ಸಂಪೂರ್ಣವಾಗಿ ಸಂಸ್ಥೆಯಿಂದಲೇ ಅವರು ದುಡಿದು ಸಂಪಾದನೆ ಮಾಡಿರುವಂತ ಕಾರನ್ನ ಸಂಸ್ಥೆ ಅವರಿಗೆ ಕೊಟ್ಟಿದೆ. ಇನ್ ಕೆಲವರು ಅಲ್ಪ ಸ್ವಲ್ಪ ಬರ್ಸಿದ್ದಾರೆ ಅಂತ. ಆದ್ರೆ ಸಂಪೂರ್ಣವಾಗಿ ಸಂಸ್ಥೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರ ಅಪೇಕ್ಷಿಸಿದಂತ ಕಾರುಗಳನ್ನ ಅವರಿಗೆ ಕೊಂಡು ಕೊಟ್ಟಿರುವಂತದ್ದು ಬಹಳಷ್ಟು ಶ್ಲಾಘನೀಯ. ಮತ್ತು 7 ಸ್ಕೂಟರ್ಗಳು ಎಲ್ಲ ಒಂದಕ್ಕಿಂತ ಒಂದು ಬೆಲೆ ಬಾಳುವಂತ ಸ್ಕೂಟರ್ಗಳನ್ನ ಕಳೆದ ಕಾರ್ಯಕ್ರಮದಲ್ಲಿ ಕೂಡ ನಾನು ಬಂದಿದ್ದೆ. ಅವತ್ತು ವಾರ್ಷಿಕೋತ್ಸವ ಇತ್ತು. ಅವತ್ತು ಕೂಡ ಸುಮಾರು ಒಂದು 20 ದೊಡ್ಡ ಸ್ಕೂಟರ್ಗಳನ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಸ್ಕೂಟರ್ಗಳನ್ನ ಕೊಟ್ಟಿದ್ರು. ಇದು ಯಾವುದು ಏನು ಬಹಳ ದೊಡ್ಡ ವಿಷಯ ಅಲ್ಲ. ಆದ್ರೆ ಸಂಸ್ಥೆ ಯಾವ ರೀತಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವ್ರು ನಮ್ದಂತ ಗ್ರಾಹಕರಿಗೆ ಮತ್ತು ಅವ್ರು ನಮ್ದಂತ ಷೇರುದಾರರಿದ್ದಾರೆ ಅವ್ರನ್ನ ಕಾಪಾಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ರೇಟ್ ಈಗಾಗಲೇ ನಾವು ಗುರುಗಳು ಹೇಳ್ದಂಗೆ ನಾವು ಆಲ್ರೆಡಿ 5 ಸೂಪರ್ ಮಾರ್ಕೆಟ್ ಆಲ್ರೆಡಿ ಓಪನ್ ಮಾಡಿದೀವಿ. ಇದರಲ್ಲಿ ಆಲ್ರೆಡಿ ನಾವು ಡೈರೆಕ್ಟ್ ಆಗಿ 200 ಜನಕ್ಕಿಂತ ಜಾಸ್ತಿ ಜನಕ್ಕೆ ಆಲ್ರೆಡಿ ನಾವು ಉದ್ಯೋಗನ ಕೊಟ್ಟಿದ್ದೀವಿ. ಅವ್ರಿಗೆ ಊಟ ಇಂದ ಹಿಡಿದು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅವ್ರಿಗೆ ನಮ್ಮ ಒಂದು ಸಂಸ್ಥೆನೆಲ್ಲ ಕೆಲಸ ಕೊಟ್ಟು ನಾವು ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇನ್ನು ಈ ವರ್ಷದಲ್ಲಿ ಇನ್ನ 20 ಸ್ಟೋರ್ಗಳು ಇನ್ನ ಬಾಕಿ ಇದೆ. ಆಲ್ರೆಡಿ 4 ಸ್ಟೋರ್ ಓಪನಿಂಗ್ ರೆಡಿ ಇದೆ. ನಾವು ಬೆಂಗಳೂರಲ್ಲಿ ಈಗ ಮೈಸೂರಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲೂ ಕೂಡ ಕೆಲಸ ನಡೀತಾ ಇದೆ ಸೂಪರ್ ಮಾರ್ಕೆಟ್ದು. ಆದಷ್ಟು ಬೇಗ ನಿಮ್ನೆಲ್ಲ ಅಲ್ಲಿಗೂ ಕೂಡ ಆ ಒಂದು ಇನಾಗ್ರೇಷನ್ಗೆ ಕರಿತೀವಿ. ಬಹಳ ಇವತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ನಾವೆಲ್ಲ ಆನ್ಲೈನು ಇವತ್ತು ಮಾತಾಡ್ತಿದೀವಿ. ಟೆಕ್ನಾಲಜಿ ಬಗ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಹೊರದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ನಾವು ಇನ್ನೂ ತುಂಬಾ ಹಿಂದೆ ಇದೀವಿ. ಇನ್ನು ನಾವು ಒಂದು 15ರಿಂದ 20 ವರ್ಷ ಹಿಂದೆ ಇದೀವಿ ನಾವು ಬೇರೆ ಒಂದು ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಆದ್ರೆ ಈಗ ಇಂಡಿಯಾ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚೇಂಜಸ್, ಡಿಜಿಟಲ್ ಒಂದು ಇದರಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ನೀವೆಲ್ಲ ಕೇಳಿದಿರಾ, ಮೀಡಿಯಾದವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ. AI ಮತ್ತೆ ಚಾಟ್ GPT ಈ ತರದೆಲ್ಲ ಬಂದಾದ್ಮೇಲೆ ತುಂಬಾ ಜನಕ್ಕೆ IT ಉದ್ಯೋಗಿಗಳಿಗೆ ಎಸ್ಪೆಷಲಿ ಕೆಲಸ ಹೋಗ್ತಾ ಇದೆ. ಈಗ ಕಳೆದ ಒಂದು ವಾರದಲ್ಲಿ ನಾವೆಲ್ಲ ಓದಿದೀವಿ. ಒಂದು ದೊಡ್ಡ ಸಂಸ್ಥೆಯಿಂದ ಒಂದು 30,000 ಜನ ವ್ಯಕ್ತಿಗಳನ್ನ ಒಂದೇ ದಿನದಲ್ಲಿ ಕೆಲಸದಿಂದ ತೆಗೆದುಹಾಕಿದ್ರು, ಯಾವುದೇ ತರ ಒಂದು ಪ್ರೀ ನೋಟಿಸ್ ಕೊಡದೇನೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಟೆಕ್ನಾಲಜಿ ಬೆಳೀತಾ ತುಂಬಾ ಜನಕ್ಕೆ ಉದ್ಯೋಗ ಅವಕಾಶಗಳು ಹೋಗಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಬಟ್ ನಮ್ಮ ಸಂಸ್ಥೆ ಮುಖಾಂತರ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ನಾವು ಕೆಲಸದಿಂದ ತೆಗಿಯಲ್ಲ. ಎಷ್ಟೇ ಜನ ವ್ಯಕ್ತಿಗಳು ಬಂದ್ರೂ ಕೂಡ ಅವರನ್ನ ನಮ್ಮ ಒಂದು ಸಂಸ್ಥೆ ಮುಖಾಂತರ ಸ್ವಯಂ ಉದ್ಯೋಗಿಗಳಾಗಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಇವತ್ತೇನು 12 ಜನ ವ್ಯಕ್ತಿಗಳು ಕಾರ್ ತಗೊಂಡಿದ್ದಾರೆ, ಯಾವ್ದೋ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಗ್ರಾಮೀಣ ಭಾಗದಂತ ಬಂದಂತ ವ್ಯಕ್ತಿಗಳು. ಅವರು 20,000 25,000 ಸಂಬಳ ತಗೊಂಡು ಕೆಲಸ ಜೀವನ ಮಾಡ್ತಿರೋಂಥ ವ್ಯಕ್ತಿಗಳು. ಅವ್ರಿಗೆ ಒಂದು ಅವಕಾಶನ ಕೊಟ್ಟು ಅವ್ರಿಗೆ ಬೇಕಾದಂತ ಒಂದು ಸಪೋರ್ಟ್ ಮಾಡಿ ಟ್ರೈನಿಂಗ್ ನ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಈ ಒಂದು ಸಂಸ್ಥೆ ಮುಖಾಂತರ ಬೆಳೆಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ರು ಗುರು ಇರಬೇಕು ಅಂತ. ಹಾಗಾಗಿ ಇವತ್ತು ಯಾವುದೇ ಒಂದು ಗುರುಗಳು ನನಗೆ ಪರಿಚಯ ಆಗಿ ಒಂದು 2 ವರ್ಷ ಆಗಿರ್ಬೋದು. ಅವರು ಮೊದಲನೇ ಭೇಟಿಯಿಂದ ಇವತ್ತು ತನಕ ಯಾವ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಯಾವತ್ತು ಇಲ್ಲ ಅಂತ ಹೇಳಿಲ್ಲ. ಅವ್ರು ಫಸ್ಟ್ ಕೇಳಿದ್ ಒಂದೇ ಮಾತು, ನಾನು ಅವ್ರನ್ನ ಭೇಟಿ ಮಾಡಿದಾಗ, ಸೊ ನಿಮ್ಮ ಒಂದು ಸಂಸ್ಥೆ ಮುಖಾಂತರ ನಿಮ್ಮ ಗ್ರಾಹಕರಿಗೆ ಏನೆಲ್ಲ ಭದ್ರತೆನ ಒದಗಿಸಿದಿರಿ ಅಂತ ಫಸ್ಟ್ ಕೇಳಿದ್ರು ಅವರು. ಅವತ್ತು ನಾನು ಅವರ ಮಠದಲ್ಲಿ ಹೋದಾಗ ನಾನು ಎಲ್ಲ ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಒಂದು ನಂಬಿಕೆ ಬಂದ್ಮೇಲೆ ಇವತ್ತು ಗುರುಗಳು ಯಾವೇ ಒಂದು ಕಾರ್ಯಕ್ರಮ ಕರೆದ್ರೆ, ಎಷ್ಟೇ ಅವ್ರದ್ದು ಒತ್ತಡ ಎಲ್ಲೇ ಇದ್ರು ಕೂಡ
ನಮ್ಮ ಒಂದು ಪ್ರೋಗ್ರಾಮ್ಗಳಿಗೆ ಬರ್ತಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಈ ನಮ್ಮ ಒಂದು ಗುರುಗಳ ಆಶೀರ್ವಾದ ಹೀಗೆ ನಮ್ಮ ಮೇಲಿದ್ರೆ ಇವತ್ತು ಕರ್ನಾಟಕದಲ್ಲಿ ಶುರುವಾದಂತ ಒಂದು ಇಡೀ ಪ್ರಪಂಚಾದ್ಯಂತ ಮುಂದಿನ ದಿನಗಳಲ್ಲಿ ತಗೊಂಡೋಗ್ಬೇಕು ಅಂತ ಆಸೆ ಇದೆ. ಆ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ಈ ಸಂಸ್ಥೆ ಮೇಲೆ ಇದೆ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರೂ ಕೂಡ ಮೊದಲನೇದಾಗಿ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸೊ ಮೀಡಿಯಾದವರು ನಾವೇನೋ ಒಂದು ಸಣ್ಣ ಕೆಲಸ ಮಾಡ್ತಿದೀವಿ, ಅದನ್ನ ಜನಗಳಿಗೆ ತಲುಪ್ತಾ ಇದ್ದೀರಾ. ಅದು ಇನ್ನೊಂದಷ್ಟು ಜನಕ್ಕೆ ತಲುಪಿದಾಗ ನಮ್ಮ ಬಗ್ಗೆ ಈ ಒಂದು ಸಂಸ್ಥೆ ಬಗ್ಗೆ ಗೊತ್ತಾಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಒಂದಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಉದ್ಯೋಗ ಅವಕಾಶ ಕೊಟ್ಟು ಅವನ್ನೆಲ್ಲ ಬೆಳೆಸಂತ ಒಂದು ಕೆಲಸನ ಮಾಡ್ತೀವಿ. ಸೊ ಇವತ್ತು ಬಹಳ ವಿಶೇಷ, ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆ ಅವತ್ತೇ ನಮ್ಮ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದರಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡು ಅವ್ರ ಜೊತೆ ಒಂದಷ್ಟು ಜನ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ವ್ಯಕ್ತಿಗಳಿಗೆ ನಾವು ಕರೆದಿದ್ದೀವಿ. ಇವತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಅವ್ರು ಕೆಲವೊಂದಷ್ಟು ಜನ ಬರಕ್ ಆಗ್ಲಿಲ್ಲ. ಸೊ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಸಣ್ಣ ಒಂದು ಅಳಿಲು ಸೇವೆ, ಅವರು ಒಂದು ಮಾಡಿರೋಂಥ ಒಂದು ದೊಡ್ಡ ಸಾಧನೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಸನ್ಮಾನ ಸಮಾರಂಭ ಕೂಡ ಇದೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು.